ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಇನ್ಸ್ಟೆಂಟಾಗಿ ಒಂದೇ ಟೊಮೊಟೊನ ಬಳಸಿ ಹೇಗೆ ನಾವು ಇನ್ಸ್ಟೆಂಟಾಗಿ ಟೊಮೆಟೊ ರೈಸ್ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಒಂದು ಟೊಮೆಟೊ ಜೊತೆ ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಷ್ಟು ನಮಗೆ ಸಾಕು ಅನಿಸುತ್ತೆ. ನಮ್ಮ ಪೂರ್ತಿಗೆ ಇಷ್ಟು ಸಾಕು. ನಿಮಗೆ ನೀವೆಷ್ಟು ಜನ ಇದ್ದೀರಿ ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಹಾಕ್ತೀನಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನ ನಿಮ್ಮ ತಲೆಯಿಂದ ತೆಗೆದಾಕಿ. ನಾನಂತ ಯಾವ ವಸ್ತುನೂ ಹಾಕ್ತಿಲ್ಲ. ಡೈರೆಕ್ಟಾಗಿ ನಾನು ಈರುಳ್ಳಿನ ಹಾಕ್ತೀನಿ. ತುಂಬ ಈಸಿ ಮೆಥಡ್. ಅಡುಗೆ ಮಾಡೋಕ್ಕೆ ಬರಲಾರ್ದವರು ಕೂಡ ಮಾಡಿಕೊಂಡು ತಿನ್ಬೋದು. ಹಾಗೆ ಇದಕ್ಕೆ ನಾನೊಂದಿಷ್ಟು ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿಲ್ಲ. ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಟೊಮೆಟೊನ ಹಾಕ್ತೀನಿ. ಸಣ್ಣದಾಗಿ ಟೊಮೆಟೊ ಹೆಚ್ಕೊಂಡಿದ್ದೆ, ಅದನ್ನೇ ಹಾಕ್ತೀನಿ. ಸ್ವಲ್ಪ ಬೇಯಿಸ್ಕೊಳ್ಳಿ. 1-2 ಸೆಕೆಂಡ್ ಕೈ ಆಡಿದರೆ ಬೆಂದು ಬಿಡುತ್ತೆ. ಹೈ ಫ್ಲೇಮಲ್ಲಾದರೆ 2 ಸೆಕೆಂಡ್ ಸಾಕು. ಲೋ ಫ್ಲೇಮ್ ಆದರೆ ಒಂದು 5-6 ಸೆಕೆಂಡ್ವರೆಗೂ ಈ ಥರ ಬೇಯಿಸ್ಕೊಳ್ಳಿ. ಈಗ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೆ ಇದಕ್ಕೆ ಸರಿಯಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದಿಷ್ಟು ಖಾರದ ಪುಡಿನ ಹಾಕೋಬೇಕು. ನೋಡಿ, ಸಾಕು, ಇಷ್ಟೇ. ಇದೇ ತುಂಬ ಜಾಸ್ತಿ ಆಯಿತು. ನಮಗೆ ಖಾರನೇ ಇರಬೇಕು. ನೀವು ಖಾರ ತಿನ್ನಲ್ಲ ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ನೋಡಿ ಹೇಗಿದೆ ಅಂತ. ನನಗಂತೂ ತಿಂದು ಬಿಸಾಕ್ಬಿಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಾಡ್ಕೊಂಡ್ಮೇಲೆ ವಾವ್, ಸೂಪರ್. ತುಂಬ ಈಸಿ ಮೆಥಡ್ ಇದು ಎಲ್ಲರಿಗಿನ್ನ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆದಾಗ ಇವೆರಡೇ ಇದ್ದರೆ ಸಾಕು, ಆರಾಮಾಗಿ ಟೊಮೆಟೊ ರೈಸ್ನ ನಾವು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಇದನ್ನ ಈ ಥರ ಅಷ್ಟೇ ಸರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಥರ ಸರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ GRB ಅವರು ಇನ್ಸ್ಟೆಂಟ್ ಟೊಮೆಟೊ ರೈಸ್ನ ಬಿಟ್ಟಿದ್ದಾರಲ್ಲ, ಈ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ನಾನು ಅಷ್ಟು ಹಾಕ್ಕೋತಿದ್ದೀನಿ. ತುಂಬ ರೈಸ್ ಕಲಿಸ್ತೀನಿ. ನೀವು ಸ್ವಲ್ಪ ಮಾಡ್ಕೋತೀರಂದರೆ ಸ್ವಲ್ಪನೇ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕಂದರೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸರ್ತಿ ಮಾಡ್ಕೊಂಡು ತಿನ್ನೋಕ್ಕಿರುತ್ತೆ. ನಾವು ತುಂಬ ಜನ ಇದ್ದೀವಿ, ಹಾಗಾಗಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿದ್ದೀನಿ. ನೋಡಿ, ಏನು ಚೆನ್ನಾಗಿರುತ್ತೆ ಗುರು ಇದು. ಈ ಥರ ಎಲ್ಲ ನಾನು ಇದಕ್ಕೆ ಯಾವುದೇ ಕರಿಬೇವು, ಸಾಸಿವೆ, ಜೀರಿಗೆ, ಕಾಳು ಕಡಿ ಹಾಕಿಲ್ಲ. ಯಾಕಂದರೆ ಆಲ್ರೆಡಿ ಇನ್ಸ್ಟೆಂಟಾಗಿ ಆ ಪೌಡ್ರಲ್ಲೇ ಎಲ್ಲ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಾನೇನು ಹಾಕಿಲ್ಲ. ಜಸ್ಟ್ ಈ ಥರ 1-2 ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಒಂದಿಷ್ಟು ರೈಸ್ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಕಣ್ರಿ. ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಜಸ್ಟ್ ಸಿಂಪಲ್, ಏನು ಕೆಲಸ ಇಲ್ಲ. ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಪಕ್ಕದಲ್ಲಿ ಆಲ್ರೆಡಿ ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೆ. ನೀವು ನೈಟ್ ರೈಸ್ ಆದರೂ ಕೂಡ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಸ್ವಲ್ಪ ರೈಸ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೋಡಿ ಹೇಗಿದೆ ಅಂತ. ಎಲ್ಲ ಕಲಿಸ್ಬಿಟ್ಟಿದ್ದೀನಿ ಚೆನ್ನಾಗಿ. ಈ ಥರ ಬಿಳಿ ಇರೋದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಡಿ. ನೋಡಿ ಯಾವ ರೀತಿ ಇದೆ ಅಂತ. ನೀವು ಇಬ್ಬರಲ್ಲ 10 ಜನ ಇದ್ದರೂ ಕೂಡ ಒಂದೇ ಒಂದು ಪ್ಯಾಕೆಟ್ ಸಾಕು. ಒಂದೇ ಟೊಮೆಟೊ ಸಾಕು. ಇಬ್ಬರಿದ್ರೂ ಕೂಡ ಒಂದೆರಡು ಚಮಚ ಪೌಡರ್ ಸಾಕು. ಒಂದು ಟೊಮೆಟೊ, ಒಂದು ಈರುಳ್ಳಿ ಸಾಕು. ಚಿಕ್ಕದಾದರೂ ನಡೆಯುತ್ತೆ.
ತುಂಬ ಈಸಿಯಾಗಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಎಂಥ ಬ್ಯಾಚುಲರ್ ಕೂಡ ಮಾಡ್ಬೋದು, ಅಡುಗೆ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ಅಥವಾ ನಮಗೆ ತುಂಬ ಎಮರ್ಜೆನ್ಸಿ ಟೈಮ್ಗಳು ನಮಗೆ ಮ್ಯಾಚ್ ಮಾಡೋಕೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಏನು ಚೆನ್ನಾಗಿದೆ ಗೊತ್ತಾ, ಒಂದು ಸರ್ತಿ ಆದರೂ ಟ್ರೈ ಮಾಡಿದ್ನ, ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್, ಸೂಪರ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.